ಮುಂದುವರೆಗೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಆಗತ್ತವರು ಅದೆಲ್ಲ ಯಾರು ಮಾಡಬೇಕು? ಸರ್, ಈಗ ಜಮಖಂಡಿ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಮಳೆ ಆಗ್ತದೆ, ನೀರಿನಲ್ಲಿ ಪ್ರಯಾಣ ಜಮಖಂಡಿ ಬಸ್ ನಿಲ್ದಾಣ ನಾನು ಹಿಂದೆ ಇದೇ ಇಲಾಖೆ ಇದ್ದಾಗ ಅದನ್ನು ಶಂಕುಸ್ಥಾಪನೆ ಮಾಡಿದೆ. ಆಮೇಲೆ ಅದನ್ನು ಬೇರೆ ಯಾರೋ ಉದ್ಘಾಟನೆ ಮಾಡಿದ್ರು. ಆದರೆ ಅಲ್ಲಿ ಸಮಸ್ಯೆ ನನಗೆ ಗೊತ್ತಿಲ್ಲ. ಎಂ ಪಿ ಅವ್ರ ಹತ್ರ ಮಾತಾಡಿದೆ, ಜನಕ್ಕೆ ತೊಂದರೆ ಆಗಬಾರ್ದು. ಇವಾಗಂತೂ ಸಿದ್ದು ಅವರು ಅದನ್ನು ಉದ್ಘಾಟನೆ ಮಾಡಿದ್ರು ಸರ್. ಉದ್ಘಾಟನೆ ಮಾಡಿದ್ರು, ಆದರೂ ಏನು ನೀರು ನಿಲ್ಲುತ್ತೆ ಅಂತ ಹೇಳ್ತಾರೆ. ಮತ್ತು ಡಿಪೋದಲ್ಲೂ ಕೂಡ ಫ್ಲೋರಿಂಗ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. ಬಸ್ಸಸ್ಸು ಬೇಕು ಅಂತ ಹೇಳಿದ್ದಾರೆ. ರಿಕ್ರೂಟ್ಮೆಂಟು ಕೂಡ ಆಗ್ತಾ ಇದೆ. 2,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಸರ್, ಜಮಖಂಡಿ ಒಳಗೆ ಉಪವಿಭಾಗ ಸಾರಿಗೆ ವ್ಯವಸ್ಥೆ ಏನಾದರೂ ಮಾಡ್ತೀರಾ? ಏನು ಮಾಡ್ತೀರಾ? ಉಪವಿಭಾಗ ಬೇಕು ಅಂತ ಎಲ್ಲ ಇಲಾಖೆದು ಉಪವಿಭಾಗ ಇಲ್ಲಿದೆಯಂತೆ. ನಮ್ಮ KSRTC ಉಪವಿಭಾಗ ಇಲ್ಲಿಲ್ಲ. ಅದನ್ನು ಮಾಡಿ ಅಂತ ನಮ್ಮ ತಿಮ್ಮಾಪುರವರು, ಗೌಡರು ಕೂಡ ಎಲ್ಲರೂ ಹೇಳಿದ್ದಾರೆ. ಪರಿಶೀಲಿಸೋಣ. ಸರ್, ಜಮಖಂಡಿ ಒಳಗಡೆ ಸಿಟಿ ಬೆಳೀತಾ ಇದೆ ವರ್ಷ. ಇಲ್ಲಿ ಜಮಖಂಡಿ ಒಳಗೆ ಯಾವುದಾದ್ರೂ ಸಿಟಿ ಬಸ್ ಒಂದೂ ಇಲ್ಲ. ನೀವು ಏನಾದರೂ ಸಿಟಿ ಬಸ್ಸಿನ ವ್ಯವಸ್ಥೆ ಮಾಡ್ತೀರಾ? ಏನು ಈ ಬಸ್ಸು ಅವಶ್ಯಕತೆ ಇದ್ದರೆ ಹಾಕೋಣ. ಈ ಹಿಂದೆ ಇದ್ದ ಮಾಜಿ ಸಚಿವರು ಶ್ರೀರಾಮುಲು ಅವರು ಇದೇ ಭರವಸೆ ಕೊಟ್ಟಿದ್ದರು. ಇದುವರೆಗೆ ಯಾವುದೂ ಸಿಟಿ ಬಸ್ ಬರ್ತಾ ಇಲ್ಲ. ಅವಶ್ಯಕತೆ ಇದ್ದರೆ ಹಾಕೋಣ ಅಂತ ಹೇಳಿದೆ. ಆಮೇಲೆ 4 ವರ್ಷ ಒಂದು ಬಸ್ಸು ತೊಗೊಂಡು ಸರ್, ಇನ್ನೊಂದು ಸರ್, ಇದು ಸಾವಳಗಿ 4 ವರ್ಷ ಒಂದು ರಿಕ್ರೂಟ್ಮೆಂಟು 14,000 ಜನ ರಿಕ್ರೂಟ್ಮೆಂಟು ಆಗಿರಲಿಲ್ಲ. ಕರೋನಾ ಸಂದರ್ಭದಲ್ಲಿ 3,500 ಬಸ್ಸು ನಿಲ್ಲಿಸ್ಬಿಟ್ಟಿದ್ರು. ಯಾಕೆಂದರೆ ಬಸ್ ಇದೆ, ಓಡಿಸೋರಿಲ್ಲ. ಈಗ ಒಂದು 6,300 ಬಸ್ ಅಂತ ಇಲ್ಲಿಗೆ ಒಂದು 800 ಬಂದಿದೆ. ಆಮೇಲೆ 2,000 ಜನ ಕಂಡಕ್ಟರ್ ಡ್ರೈವರ್ಸು ರಿಕ್ರೂಟ್ಮೆಂಟ್ ಆಗಿದೆ, ನಡೀತಾ ಇದೆ. ಇದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆಮೇಲೆ ಈಗ ಬಸ್ ಹಿಡಿದ್ರು ಕೂಡ ಚಲಾಯಿಸೋರಿಲ್ಲ. ಈ ರಿಕ್ರೂಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಆಮೇಲೆ ಇನ್ನೂ ಉತ್ತಮ ಸಾರಿಗೆ ಸೌಲಭ್ಯ ಕಲಿಸ್ಬೋದು. ಮತ್ತು ನಗರ ಸಾರಿಗೆ ಅಂತೇನೇ ಇಲ್ಲ, ಜಮಖಂಡಿಗೆ ಸ್ವಲ್ಪ ಹೆಚ್ಚುವರಿಯಾಗಿ ರೂಟ್ಸ್ ಹಾಕ್ಬಿಟ್ರೆ ಸಾಕು. ಸರ್, ಜಮಖಂಡಿಯಲ್ಲಿ ಪಲ್ಲಕ್ಕಿ ಬಸ್ಸನ್ನೇ ಇಲ್ಲ. ಅದಕ್ಕೆ ತಾವು ಏನು ಮಾಡ್ತೀರಿ ಸಚಿವರು? ಹಾಕಿಲ್ಲ. ಇಲ್ಲಿ ಪ್ರೈವೇಟವರು ಬೇಕಾದಷ್ಟು ಬಸ್ಸು ಹಾಕಿದ್ದಾರೆ. ಅದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಬೆಂಗಳೂರು ಅದ್ರ ತಿಮ್ಮಾಪುರವರು ಕಾಲಲ್ಪುರವ್ ಹೇಳಿದ್ರು ನನಗೆ ಪಲ್ಲಕ್ಕಿ ಬಸ್ ಹಾಕಬೇಕು ಅಂತ. ಹಾಕ್ಬೇಕು. ಏನು ಮಂಜೂರು ಮಾಡ್ತೀರಾ ಸರ್? ಏನು ಮಾಡ್ತೀರಾ? ಮಂಜೂರು ಮಾಡ್ತಾರೆ ಬಿಡ ಸರ್. ಈಗ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರ ಮೇಲೆ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕಂತ. ರಾಜೀನಾಮೆ FIR ಆದವ್ರು ಎಲ್ಲರೂ ಕೊಟ್ಟು ನಡೆಯ ಸರ್. ಇನ್ನೊಂದು ಸರ್, ಬಿಜೆಪಿಯವರು ಸಿದ್ದರಾಮಯ್ಯ ಬಗ್ಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೂ ಕೂಡ FIR ಆಗಿದೆ ತಾನೆ, ಅವ್ರದ್ದು ಕೇಳಬೇಕಲ್ಲ ಅವರು. ಅದೇ ರೀತಿ ಯಡಿಯೂರಪ್ಪ ಅವ್ರ ಮೇಲೂ ಇದೆಯಲ್ಲ FIR. ಮಾಜಿ ಯಡಿಯೂರಪ್ಪನವರು ಅವಾಗ ರಾಜೀನಾಮೆ ಕೊಟ್ಟಿದ್ರು ಅಂತ ಹೇಳ್ತಾರೆ. ಇಲ್ಲ, ಕೊಟ್ಟಿಲ್ಲ. ಅದು 2010ನಲ್ಲಿ ಈಗಲೂ ಇದೆ. ಈಗ ಇದೆಯಲ್ಲ ಆರ್ತಿ ನಗರದ್ದು ಇದೆಯಲ್ಲ, ಕುಮಾರಸ್ವಾಮಿ ಅವ್ರ ಮೇಲೆ ಇವ್ರ ಮೇಲೂ ಇದೆ. ಕುಮಾರಸ್ವಾಮಿ ಅವ್ರ ಮೇಲೆ ಇದೆ, ಇವ್ರ ಮೇಲೆ ಇದೆ. ಆಮೇಲೆ ಹಿಂದೆ ಪ್ರಧಾನಮಂತ್ರಿಗಳು ಆಗ ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್ಗೆ. ಅವಾಗ ಗೋತ್ರ ಗಲಾಟೆ ಆಯಿತು. ಇವ್ರ ಮೇಲೂ FIRಗಳಾಗಿದ್ದು. ಅವಾಗೇನು ರಾಜೀನಾಮೆ ಕೊಟ್ಟಿದ್ರು ಅವರು? ಅಮಿತ್ ಶಾ ರಾಜೀನಾಮೆ ಕೊಟ್ಟಿದ್ದಾರೆ, ಅವರು ಗೃಹ ಮಂತ್ರಿ ಆಗಿದ್ದರು, ರಾಜೀನಾಮೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋಲ್ಲ, ಯಾರು ಕೊಡದೇ ಇರೋವಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಬ್ಬರಿಗೆ ಹಾಕಿದ್ದನ್ನು ಅಲ್ವಾ? BJP ಅವರು ಮಾತಾಡೋದೇ ಇಲ್ಲ ಇದನ್ನು, ಮಳ್ಳಿಗಳು ಅಂತ ಹೇಳ್ತಾರೆ. ಹಾಗೆ ಥ್ಯಾಂಕ್ ಯು.